ವೆಲ್ಕಮ್ ಬ್ಯಾಕ್ ಟು ಎಂಎಸ್ ಲರ್ನಿಂಗ್ ಪಾತ್. ಈ ವಿಡಿಯೋದಲ್ಲಿ ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಅಂಡರ್ ರೈಟಿಂಗ್ ಅಂದ್ರೆ ಏನು? ಒಂದು ಕಂಪನಿ ಹೊಸದಾಗಿ ತನ್ನ ಕಂಪನಿನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಶೇರ್ಸ್ ನ ಇಶ್ಯೂ ಮಾಡಿ ಪಬ್ಲಿಕ್ಗೆ ಕಲೆಕ್ಟ್ ಮಾಡಿ ಕ್ಯಾಪಿಟಲ್ ನ ರೈಸ್ ಮಾಡಿ ಕಂಪನಿನ ಸ್ಟಾರ್ಟ್ ಮಾಡಬೇಕು. ಕಂಪನಿ ಶೇರ್ಸ್ ನ ಇಶ್ಯೂ ಮಾಡಿ ಕಲೆಕ್ಟ್ ಮಾಡ್ಕೊಳ್ಳೋವಾಗ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಂಪನಿ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ನ ಕಲೆಕ್ಟ್ ಮಾಡೋ ಅಂತ ಲಯಬಿಲಿಟಿನ ಬೇರೆ ಒಂದು ಪರ್ಸನ್ಸ್ಗೆ ಕೊಟ್ಟು ಕಲೆಕ್ಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳೋದನ್ನ ನಾವು ಅಂಡರ್ ರೈಟಿಂಗ್ ಅಂತ ಕರಿತೀವಿ. ಈಗ ಅಂಡರ್ ರೈಟಿಂಗ್ ಅನ್ನೋದು ಒಂದು ಅಗ್ರಿಮೆಂಟ್ ಮತ್ತೆ ಕಂಪನಿ ಮತ್ತೆ ಅಂಡರ್ ರೈಟರ್ಸ್ ಮಧ್ಯೆ ನಡೆಯುತ್ತೆ. ಕಂಪನಿಯ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಕಲೆಕ್ಟ್ ಮಾಡ್ಕೋಬೇಕಂತ ಲಯಬಿಲಿಟಿನ ಅಂಡರ್ ರೈಟರ್ ಅಥವಾ ಅಂಡರ್ ರೈಟರ್ಸ್ಗೆ ಕೊಡೋದಕ್ಕೆ ನಾವು ಅಂಡರ್ ರೈಟಿಂಗ್ ಅಂತ ಕರಿತೀವಿ. ಈ ಅಂಡರ್ ರೈಟರ್ಸ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ನ ಕಲೆಕ್ಟ್ ಮಾಡ್ಕೊಳ್ಳೋ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದ್ಮೇಲೆ ಇದಕ್ಕೆ ಕೆಲವೊಂದು ರೆಮ್ಯುನರೇಷನ್ ನ ತಗೊಳುತ್ತೆ ಕಂಪನಿಯಿಂದ. ಅಂಡರ್ ರೈಟರ್ಸ್ ತಗೊಳ್ಳೋ ಅಂತಹ ರೆಮ್ಯುನರೇಷನ್ ನ ನಾವು ಕಮಿಷನ್ ಅಂತ ಕರಿತೀವಿ. ಅಂಡರ್ ರೈಟರ್ ಕಮಿಷನ್ ಅಂತ ಕರಿತೀವಿ. ಅಂಡರ್ ರೈಟರ್ ಕಮಿಷನ್ಗೆ ಕೆಲವೊಂದು ರೂಲ್ಸ್ ಇದೆ. ಏನಂದ್ರೆ ಕಮಿಷನ್ 5% ಇನ್ಕ್ರೀಸ್ 5% ಗಿನ್ನ ಜಾಸ್ತಿ ಆಗ್ಬಾರ್ದು ಶೇರ್ಸ್ಗೆ, ಮತ್ತೆ 2.5% ಗಿನ್ನ ಜಾಸ್ತಿ ಆಗ್ಬಾರ್ದು ಡಿವೆಂಚರ್ಸ್ಗೆ. ಸೊ ಅಂಡರ್ ರೈಟರ್ಸ್ ಆಯ್ತು, ಅಂಡರ್ ರೈಟಿಂಗ್ ಕಮಿಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಟೈಪ್ಸ್ ಆಫ್ ಅಂಡರ್ ರೈಟಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಟೈಪ್ಸ್ ಆಫ್ ಅಂಡರ್ ರೈಟಿಂಗ್ ನ ಎರಡು ಬೇಸ್ ಮೇಲೆ ಡಿವೈಡ್ ಮಾಡಿದ್ದಾರೆ. ಒಂದು ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಶೇರ್ಸ್ ಆರ್ ಡಿಬೆಂಚರ್ ಒಂದು, ಸೆಕೆಂಡ್ ಒನ್ ಆನ್ ದ ಬೇಸಿಸ್ ಆಫ್ ಲಯಬಿಲಿಟಿ. ಸೊ ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಶೇರ್ಸ್ ಅಂಡ್ ಡಿಬೆಂಚರ್ ಅಲ್ಲಿ ಫಸ್ಟ್ ಒನ್ ಕಂಪ್ಲೀಟ್ ಅಂಡರ್ ರೈಟಿಂಗ್, ಸೆಕೆಂಡ್ ಒನ್ ಪಾರ್ಷಿಯಲ್ ಅಂಡರ್ ರೈಟಿಂಗ್. ಕಂಪ್ಲೀಟ್ ಅಂಡರ್ ರೈಟಿಂಗ್ ಅಂದ್ರೆ ಏನು? ಕಂಪನಿ ತನ್ನ ಎಲ್ಲಾ ಶೇರ್ಸು ಮತ್ತೆ ಡಿಬೆಂಚರ್ ನ ಪಬ್ಲಿಕ್ ಇಂದ ಕಲೆಕ್ಟ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಎಲ್ಲ. ಇವಾಗ ಒಂದು 10,000 ಶೇರ್ಸ್ ನ ಪಬ್ಲಿಕ್ ಗೆ ಇಶ್ಯೂ ಮಾಡಿ ಕಲೆಕ್ಟ್ ಮಾಡ್ಕೊಳ್ಳೋ ಅಂತ ರೆಸ್ಪಾನ್ಸಿಬಿಲಿಟಿ 10,000 ಸಹ ಅಂಡರ್ ರೈಟರ್ ಅಥವಾ ಅಂಡರ್ ರೈಟರ್ಸ್ ಗೆ ಕೊಟ್ರೆ ಕಂಪ್ಲೀಟ್ ಅಂಡರ್ ರೈಟಿಂಗ್ ಅಂತ ಕರಿತೀವಿ. ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅಂದ್ರೆ ಏನು? ಕಂಪನಿ ಎ ಪಾರ್ಟ್ ಆಫ್ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಮಾತ್ರ ಅಂಡರ್ ರೈಟರ್ಸ್ಗೆ ಕಲೆಕ್ಟ್ ಮಾಡುವಂತ ರೆಸ್ಪಾನ್ಸಿಬಿಲಿಟಿನ ಕೊಡುತ್ತೆ. ಇನ್ನು ಉಳಿದಿರೋ ಅಂತ ರೆಸ್ಪಾನ್ಸಿಬಿಲಿಟಿ ಕಂಪನಿ ತಾನೇ ತಗೊಳುತ್ತೆ. ಅದನ್ನ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಕಂಪನಿ 10,000 ಶೇರ್ಸ್ ನ ಅಥವಾ ಡಿಬೆಂಚರ್ಸ್ ನ ಪಬ್ಲಿಕ್ ಇಂದ ಕಲೆಕ್ಟ್ ಮಾಡ್ಕೋಬೇಕು. ಅದ್ರಲ್ಲಿ 5,000 ಮಾತ್ರ ಅಂಡರ್ ರೈಟರ್ಸ್ಗೆ ಕೊಟ್ರೆ ಇನ್ನು ಉಳಿದಿರುವಂತ 5,000 ಕಂಪನಿಲಿ ಕಲೆಕ್ಟ್ ಮಾಡ್ಕೊಳ್ಳೋ ರೆಸ್ಪಾನ್ಸಿಬಿಲಿಟಿ ತಗೊಳುತ್ತೆ. ಇದು ಕಂಪ್ಲೀಟ್ ಅಂಡರ್ ರೈಟಿಂಗ್ ಮತ್ತೆ ಪಾರ್ಷಿಯಲ್ ಅಂಡರ್ ರೈಟಿಂಗ್. ಮತ್ತೆ ಆನ್ ದ ಬೇಸಿಸ್ ಆಫ್ ಲಯಬಿಲಿಟಿ ನೋಡೋಣ. ಬೇಸಿಸ್ ಆಫ್ ಲಯಬಿಲಿಟಿಯಲ್ಲಿ ಪ್ಯೂರ್ ಅಂಡರ್ ರೈಟಿಂಗ್ ಮತ್ತೆ ಫರ್ಮ್ ಅಂಡರ್ ರೈಟಿಂಗ್ ಅಂತ ಕರಿತೀವಿ. ಪ್ಯೂರ್ ಅಂಡರ್ ರೈಟಿಂಗ್ ಅಂದ್ರೆ ಏನು? ಅಂಡರ್ ರೈಟರ್ಸ್ ನಾಟ್ ಫುಲ್ಲಿ ಸಬ್ಸ್ಕ್ರೈಬ್ ಆಗಿರುವಂತಹ ಶೇರ್ಸ್ ಡಿಬೆಂಚರ್ ರೆಸ್ಪಾನ್ಸಿಬಿಲಿಟಿ ಮಾತ್ರ ತಗೊಳ್ತಾರೆ. ಅದನ್ನ ಪ್ಯೂರ್ ಅಂಡರ್ ರೈಟಿಂಗ್ ಅಂತ ಕರಿತೀವಿ. ನಂಬರ್ ಆಫ್ ಶೇರ್ಸ್ ಅಂಡ್ ಡಿಬೆಂಚರ್ ಇಲ್ಲಿ ಮೆನ್ಷನ್ ಆಗಿರುತ್ತೆ. ಅದು ನಾಟ್ ಫುಲ್ಲಿ ಸಬ್ಸ್ಕ್ರೈಬ್ ಆಗಿರಬಾರ್ದು. ಅಂತ ಶೇರ್ಸ್ ಮಾತ್ರ ತಗೊಂಡ್ರೆ ಅದನ್ನ ಪ್ಯೂರ್ ಅಂಡರ್ ರೈಟಿಂಗ್ ಅಂತ ಕರಿತೀವಿ. ಇನ್ನು ಫರ್ಮ್ ಅಂಡರ್ ರೈಟಿಂಗ್ ಅಂದ್ರೆ ಏನು? ಕಂಪನಿ ಇರ್ರೆಸ್ಪೆಕ್ಟಿವ್ ಆಫ್ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಜೊತೆ ರೆಸ್ಪಾನ್ಸಿಬಿಲಿಟಿ ಕಲೆಕ್ಟ್ ಮಾಡೋ ಅಂತ ರೆಸ್ಪಾನ್ಸಿಬಿಲಿಟಿನ ತಗೊಳುತ್ತೆ. ಇರ್ರೆಸ್ಪೆಕ್ಟಿವ್ ಆಫ್ ನಂಬರ್ ಆಫ್ ಶೇರ್ಸ್ ಅಂಡ್ ಡಿಬೆಂಚರ್ಸ್ ನ ಕಲೆಕ್ಟ್ ಮಾಡೋ ರೆಸ್ಪಾನ್ಸಿಬಿಲಿಟಿನ ತಗೊಳುತ್ತೆ. ಮತ್ತೆ ಇಲ್ಲಿ ನಾಟ್ ಫುಲ್ಲಿ ಸಬ್ಸ್ಕ್ರೈಬ್ ಜೊತೆಗೆ ಕೆಲವೊಂದು ಆಫ್ ಸಬ್ಸ್ಕ್ರೈಬ್ ಆಗಿರುವಂತಹ ಶೇರ್ಸ್ ಕಲೆಕ್ಟ್ ಮಾಡ್ಕೊಳ್ಳೋ ಅಂತ ರೆಸ್ಪಾನ್ಸಿಬಿಲಿಟಿನ ತಗೊಳುತ್ತೆ. ಇದು ಆನ್ ದ ಬೇಸಿಸ್ ಆಫ್ ಲಯಬಿಲಿಟಿ. ಈಗ ಕಂಪ್ಲೀಟ್ ಆಯ್ತು, ಪಾರ್ಷಿಯಲಿ ಆಯ್ತು, ಫುಲ್ಲಿ ಅಂಡರ್ ರೈಟಿಂಗ್ ಆಯ್ತು, ಫರ್ಮ್ ಅಂಡರ್ ರೈಟಿಂಗು ಆಯ್ತು. ನೆಕ್ಸ್ಟ್ ಎರಡು ಇಂಪಾರ್ಟೆಂಟ್ ಥಿಂಗ್ಸ್ ಏನಂದ್ರೆ ಮಾರ್ಕ್ಡ್ ಅಪ್ಲಿಕೇಶನ್, ಅನ್ಮಾರ್ಕ್ಡ್ ಅಪ್ಲಿಕೇಶನ್. ಕಂಪನಿ ಪಬ್ಲಿಕ್ಗೆ ಇಶ್ಯೂ ಮಾಡೋದಕ್ಕೆ ಮುಂಚೆ ಅಪ್ಲಿಕೇಶನ್ಸ್ ನ ಇಶ್ಯೂ ಮಾಡುತ್ತೆ. ಅಪ್ಲಿಕೇಶನ್ ನ ಎರಡು ತರ ನಾವು ಮೆನ್ಷನ್ ಮಾಡ್ತೀವಿ. ಒಂದು ಮಾರ್ಕ್ಡ್ ಅಂದ್ರೆ ಏನು? ಅಫಿಷಿಯಲಿ ಸ್ಟಾಂಪ್ ಅಂಡ್ ಸೀಲ್ ಆಗಿರುವಂತಹ ಅಪ್ಲಿಕೇಶನ್ಸ್ ನ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಇವಾಗ ಅನ್ಮಾರ್ಕ್ಡ್ ಅಂದ್ರೆ ಏನು? ಯಾವ ಅಪ್ಲಿಕೇಶನ್ಸ್ ಅಫಿಷಿಯಲಿ ಸ್ಟಾಂಪ್ ಸೀಲ್ ಸಿಗ್ನೇಚರ್ ಆಗಿರಲ್ವೋ ಅಂತನ್ನ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಈಗ ಇದಿಷ್ಟು ಥಿಯರಿಗೆ ಮೇನ್ ಆಗಿ ಬೇಕಾಗಿರುವಂತ ಇನ್ಫಾರ್ಮೇಶನ್. ಈಗ ಈ ಲೆಸನ್ ಅಲ್ಲಿ ಮೇನ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡೋದೇನಂದ್ರೆ ಅಂಡರ್ ರೈಟರ್ಸ್ ನ ಲಯಬಿಲಿಟೀಸ್. ಅಂಡರ್ ರೈಟರ್ ಲಯಬಿಲಿಟೀಸ್ ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಒಂದು ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಬೇಕು. ಆ ಸ್ಟೇಟ್ಮೆಂಟ್ ಹೇಗಿರುತ್ತೆ? ಫಸ್ಟ್
ಸ್ಟೇಟ್ಮೆಂಟ್ ಆಫ್ ಅಂಡರ್ ರೈಟರ್ ಲಯಬಿಲಿಟಿ. ಫಸ್ಟ್ ನಾವು ಗ್ರಾಸ್ ಲಯಬಿಲಿಟೀಸ್ ನ ತಗೋಬೇಕು. ಈ ಸ್ಟೇಟ್ಮೆಂಟ್ ನೋಡಿ ಎರಡು ತರ ಇರುತ್ತೆ, ಒಂದು ಪರ್ಟಿಕ್ಯುಲರ್ ಮತ್ತೆ ಅಂಡರ್ ರೈಟರ್ಸ್. ಈಗ ಒಬ್ನೇ ಅಂಡರ್ ರೈಟರ್ಸ್ ಇದ್ರೆ ಒಂದ್ ಕಾಲಮ್ ಇರುತ್ತೆ. ಈಗ 2 ಅಂಡರ್ ರೈಟರ್ಸ್ ಅಂದ್ರೆ 2 ಕಾಲಮ್ಸ್, 3 ಅಂಡರ್ ರೈಟರ್ಸ್ ಇದ್ದಾಗ 3 ಕಾಲಮ್ಸ್ ಆಗಿ ನಾವು ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಬೇಕು. ಸೊ ಈ ರೀತಿ ನಂಬರ್ ಆಫ್ ಕಾಲಮ್ಸ್ ಇನ್ಕ್ರೀಸ್ ಆಗುತ್ತೆ ಬೇಸ್ಡ್ ಆನ್ ದ ಅಂಡರ್ ರೈಟರ್ಸ್. ಸೊ ಫಸ್ಟ್ ಗ್ರಾಸ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್ ನ ತಗೋಬೇಕು. ಗ್ರಾಸ್ ಲಯಬಿಲಿಟಿ ಅಂದ್ರೆ ಏನು? ಕಂಪನಿ ಅಂಡರ್ ರೈಟರ್ಸ್ಗೆ ಕೊಟ್ಟಿರುವಂತ ಬೇಸ್ ರೆಸ್ಪಾನ್ಸಿಬಿಲಿಟಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ 5,000 ನೀನು ಕಲೆಕ್ಟ್ ಮಾಡ್ಕೊಂಡು ಬರಬೇಕು ಅಂತ ಎಗೆ ಹೇಳಿರ್ತಾನೆ. ಎ ಇಸ್ ಎ ಅಂಡರ್ ರೈಟರ್. ಬಿಗೆ 6,000 ಇದನ್ನ ಪಬ್ಲಿಕ್ ಇಂದ ಕಲೆಕ್ಟ್ ಮಾಡ್ಕೊಳ್ಳೋಕೆ ಕೊಟ್ಟಿರುವಂತ ರೆಸ್ಪಾನ್ಸಿಬಿಲಿಟಿ. ಇದನ್ನ ಗ್ರಾಸ್ ಲಯಬಿಲಿಟಿ ಅಂತ ಕರಿತೀವಿ. ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್. ಆ ಗ್ರಾಸ್ ಲಯಬಿಲಿಟಿಯಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ ನ ಸೆಕೆಂಡ್ ಲೆಸ್ ಮಾಡಬೇಕು. ಮಾರ್ಕ್ಡ್ ಅಪ್ಲಿಕೇಶನ್ ಕ್ವಶನ್ ಅಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ತಗೊಳ್ಳಿ, ಇಲ್ಲ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ಅಂದ್ರೆ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ ನ ಒಂದು ಫಾರ್ಮುಲಾ ಹಾಕೊಳ್ಳಿ. ಟೋಟಲ್ ಅಪ್ಲಿಕೇಶನ್ ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ ಮಾಡಿದ್ರೆ ನಮ್ಗೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಸಿಗುತ್ತೆ. ಸೊ ಈ ಗ್ರಾಸ್ ಲಯಬಿಲಿಟಿಯಲ್ಲಿ ಅನ್ಮಾರ್ಕ್ಡ್ ನ ಲೆಸ್ ಮಾಡಿದ್ರೆ ನೆಕ್ಸ್ಟ್ ಕೆಲವೊಂದು ಅಮೌಂಟ್ ಬರುತ್ತೆ, ಬರ್ಕೊಳ್ಳಿ. ನೆಕ್ಸ್ಟ್ ಮಾರ್ಕ್ಡ್ ಅಪ್ಲಿಕೇಶನ್ ನ ಲೆಸ್ ಮಾಡಬೇಕು. ಮಾರ್ಕ್ಡ್ ಅಪ್ಲಿಕೇಶನ್ ನ ಲೆಸ್ ಮಾಡಿ ಬಂದಿರೋ ಅಂತಹ ಫಿಗರ್ ನ ನಾವೇನಂತ ಕರಿತೀವಿ? ನೆಟ್ ಲಯಬಿಲಿಟಿ ಅಂತ ಕರಿತೀವಿ. ಇನ್ ಕೇಸ್ ಆ ಅಂಡರ್ ರೈಟಿಂಗ್ ಫಾರ್ಮ್ ಅಂಡರ್ ರೈಟಿಂಗ್ ಆಗಿದ್ರೆ ಆಡ್ ಫಾರ್ಮ್ ಅಂಡರ್ ರೈಟಿಂಗ್ ನ ಆಡ್ ಮಾಡಿದಾಗ ಟೋಟಲ್ ಲಯಬಿಲಿಟೀಸ್ ಸಿಗುತ್ತೆ. ಈ ರೀತಿ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಂಡರ್ ರೈಟರ್ಗೆ ಸಂಬಂಧಪಟ್ಟಿರುವಂತ ಪ್ರಾಬ್ಲಮ್ಸ್ ಮತ್ತೆ ಸ್ಟೇಟ್ಮೆಂಟ್ ನ ಹೇಗೆ ಸೊಲ್ಯೂಷನ್ ಮಾಡೋದನ್ನ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.